ಉಳಿದವರು ಕಂಡಂತೆ ನಿಯರ್ 25 ಡೇಸ್ ಕಂಪ್ಲೀಟ್ ಆಗ್ತಿದೆ. ನಾವು ಅಂದರೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇಂಥ ಒಂದು ಬ್ರಿಡ್ ಸಿನಿಮಾನ, ಕಮರ್ಷಿಯಲ್ ಅಲ್ಲ, ಈ ಕಡೆ ಆರ್ಟ್ ಸಿನಿಮಾ ಅಲ್ಲ, ಈ ಥರದ್ದು ಒಂದು ಹೊಸ ಪ್ರಯತ್ನನ ಇಷ್ಟರ ಮಟ್ಟಿಗೆ ಅಪ್ರಿಷಿಯೇಟ್ ಮಾಡಿ ಆಡಿಯನ್ಸ್ ಹೆಂಗೆ ಅಂದರೆ ಲೈಕ್ ಸೋಷಲ್, ಸ್ಪೆಷಲಿ ಫೇಸ್ಬುಕ್ ಫ್ರೆಂಡ್ಸು, ಒಂದಷ್ಟು ಫೋರಮ್ಗಳಿಗೆ ಇವ್ರಿಗೆಲ್ಲ ಚಿರಋಣಿಯಾಗಿರ್ತೀವಿ. ನಿಮಗೆ ಕಾಲಿಗೆ ಒಂದು ಬೀಳೋಕ್ಕಾಗಲ್ಲ. ಸೊ ಆ ರೇಂಜಲ್ಲಿ, ಬಿಕಾಸ್ ಅಷ್ಟು ಟೊಂಕ ಕಟ್ಟು ನಿಂತ ಹಾಗೆ ಸಿನಿಮಾ ಬಗ್ಗೆ ಡಿಸ್ಕಷನ್ಸ್ ಇರ್ಬೋದು. ಇವತ್ತು ಆ ಸಿನಿಮಾ ಸಕ್ಸಸ್ಗೆ ನೀವೆಲ್ಲ ಕಾರಣ, ನಾವ್ಯಾರೋ ಇಲ್ಲ. ನಮ್ದೊಂದು ಇನ್ನೋಸೆಂಟ್ ಆಗಿ ಒಂದು ಸಿನ್ಸಿಯರ್ ಆಗಿ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ ಅಷ್ಟೇ. ಈ ಸಕ್ಸಸ್ ಕಾರಣ ನೀವೇನೆ. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಇನ್ನಷ್ಟು ಈ ಥರದ ಸಿನಿಮಾಗಳು ಅಥವಾ ಬೇರೆ ಬೇರೆ ರೀತಿ ಸಿನಿಮಾಗಳನ್ನು, ನಾವು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಆಗ್ಬೋದು, ಬಿಡ್ ಸಿನಿಮಾ ಆಗ್ಬೋದು, ಈ ಥರ ಸಿನಿಮಾಗಳನ್ನು ಇನ್ನಷ್ಟು ಕೊಡ್ತಾ ಹೋಗ್ಬೋದು ನಮ್ಮ ಟೀಮಿಂದ. ಸೊ ಬೇರೆಯವರು ಕೂಡ ಇಂಥ ಸಿನಿಮಾಗಳು ಸಕ್ಸಸ್ ಆದಾಗ ಬೇರೆ ಟೆಕ್ನಿಷಿಯನ್ಸು ಕೂಡ ಮನ್ಸು ಮಾಡ್ತಾರೆ. ಸೊ ಇಂಥ ಒಂದು ರಿಸ್ಕ್ ನಾವು ತೊಗೊಳ್ಬೋದು ಅಂತ. ಇಲ್ಲಾಂದರೆ ಜನರಲ್ ಪ್ಯಾಟರ್ನ್ ಆಗುತ್ತೆ. ನಾವೆಲ್ಲೋ ಸ್ಯಾಟಲೈಟ್ಗೋಸ್ಕರನೋ ಅಥವಾ ಒಂದು ಯಾವುದೋ ಒಂದು ಬಿಸ್ನೆಸ್ ಸೆಕ್ಟರ್ಗೋಸ್ಕರನೋ ಸಿನಿಮಾ ಮಾಡ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ ಇಂಡಸ್ಟ್ರಿ ಬೆಳವಣಿಗೆ ಆಗಲ್ವೇನೋ ಅಂತ. ಅಂದರೆ ನಾವೇನು ದೊಡ್ಡದಾಗಿ ಬೆಳೆಸ್ತೀವಂತಲ್ಲ, ಅಟ್ಲೀಸ್ಟ್ ನಮ್ದಾದ ಒಂದು ಸಿನ್ಸಿಯರ್ ಎಫರ್ಟ್ ಇರಬೇಕಲ್ಲ, ಒಂದು ಹೊಸತನ ಅಂತ ಬರಬೇಕಲ್ವ ಅಂತಂದಾಗ ಇಂಥದಕ್ಕೆ ಸಪೋರ್ಟ್ ಮಾಡಿದಾಗ ಇನ್ನಷ್ಟು ಜನ ಪ್ರೊಡ್ಯೂಸರ್ಸ್, ಸ್ಪೆಷಲಿ ಪ್ರೊಡ್ಯೂಸರ್ಸ್, ಡೆಫಿನೆಟ್ಲಿ ಸುವಿನ್ ಸಿನಿಮಾಸ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ಇಂಥ ಒಂದು ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡಿರೋದು. ಸ್ಪೆಷಲಿ ಸುನಿ ಆಸ್ ಎ ಡೈರೆಕ್ಟ್ರು, ಒಂದು ಸಕ್ಸಸ್ ಕೊಟ್ಟಿರುವಂಥ ಒಬ್ಬ ಡೈರೆಕ್ಟ್ರು, ಯಾವತ್ತೋ ಒಬ್ಬ ಡೈರೆಕ್ಟರ್ ಈ ಸಾಧ್ಯತೆ ಇರುತ್ತೆ ಇಂಥ ಸಿನಿಮಾಗಳನ್ನು ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ. ಬಿಕಾಸ್ ಮಿಕ್ಕಿದವರು ಹೇಮಂತ್ ಸರ್ ಆಗ್ಬೋದು, ಅಭಿನಯ್ ಆಗ್ಬೋದು, ಎಲ್ಲರೂ ಡೆಫಿನೆಟ್ಲಿ ನಮಗೆ ಸಾಥ್ ಕೊಟ್ಟರು. ಹೇಮಂತ್ ಸರ್ ಅಂತೂ ಕಂಪ್ಲೀಟ್ ನಮ್ಮ ಥ್ರೂಔಟ್ ನಮ್ಮ ಶೂಟಿಂಗ್ ಕಂಪ್ಲೀಟ್ ಇದ್ರು ನಮ್ಮ ಜೊತೆಗೆ. ಬಿಕಾಸ್ ಇಂಥ ಒಂದು ಹೊಸ ತಂಡ ಆಗಿರೋದ್ರಿಂದ ಅವ್ರು ಸಪೋರ್ಟ್ ಮಾಡಿದ್ರು. ಮೇ ಬಿ ಎಲ್ಲೋ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಆಗಿದ್ರೆ ಅವ್ರದ್ದೇ ಒಂದು ಲೆಕ್ಕಾಚಾರ ಇರುತ್ತೆ, ನಮಗೆ ಇಂತಿಂಥ ಸೆಂಟರ್ಸ್ ಇಷ್ಟಿಷ್ಟು ಹೋಗುತ್ತೆ, ಬಿಕಾಸ್ ಬಿಸ್ನೆಸ್ ಏನಂತ ಗೊತ್ತಿರುತ್ತೆ ಅವ್ರಿಗೆ. ಸೊ ಆ ಕ್ಯಾಲ್ಕುಲೇಷನ್ ಎಲ್ಲವನ್ನು ಮೀರಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಡೆಫಿನೆಟ್ಲಿ ಸುವಿನ್ ಸಿನಿಮಾಸ್ ನಿತ್ತಲ್ಲಿ ನಮ್ಮ ಬೆನ್ನಿಗೆ. ಥ್ಯಾಂಕ್ ಯು ಸೋ ಮಚ್. ಈವನ್ ಆಡಿಯನ್ಸ್ ಕೂಡ ಈ ಸಕ್ಸಸ್ಸು ಇನ್ನಷ್ಟು ಸುಮಾರು ಜನ ಸಿನಿಮಾ ನೋಡದೇ ಇರೋರು ಇದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು.